ಆಲ್ ರೈಟ್ ಬಾಯ್ಸ್ ಅಂಡ್ ಗರ್ಲ್ಸ್, ಎಲ್ರಿಗೂ ಸ್ವಾಗತ ಇವತ್ತಿನ ಫ್ರೆಶ್ ಅನ್ಬಾಕ್ಸಿಂಗ್ ವಿಡಿಯೋಗೆ. ಆ್ಯಂಡ್ ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಿರೋ ಪ್ರಾಡಕ್ಟ್ ನನ್ನ ಮುಂದೆನೇ ಇದೆ. ಇದು ಹೊಸ ಇನ್ಫಿನಿಕ್ಸ್ನ ನೋಟ್ 7 ಮುಂದೆಯಿಂದ ಹೀಗಿದೆ ಆ್ಯಂಡ್ ಹಿಂದೆಯಿಂದ ಹೀಗಿದೆ. ಹಿಂದ್ಗಡೆ ಫುಲ್ ಸ್ಪೆಸಿಫಿಕೇಶನ್ಸ್ನ ಮೆನ್ಷನ್ ಮಾಡಿದ್ದಾರೆ. ಸೊ ರಪ್ ಅಂತ ಬನ್ನಿ ಅನ್ಬಾಕ್ಸ್ ಮಾಡಿಬಿಡೋಣ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ, ಇವತ್ತು ಅನ್ಬಾಕ್ಸಿಂಗ್ ಜೊತೆಗೆ ಇದರ ಗೇಮಿಂಗ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡೋದನ್ನ ಮರಿಬೇಡಿ. ರಪ್ ಅಂತ ಬಾಕ್ಸ್ನ ಓಪನ್ ಮಾಡೋಣ. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಹೀಗೆ ಕಾಣುತ್ತೆ. ಮೇಲ್ಗಡೆನೆ ಒಂದು ಮೊಬೈಲ್ನ ಇಟ್ಟಿದ್ದಾರೆ. ಇದ್ರ ಕಡೆಗೆ ಆ್ಯಸ್ ಯೂಶುವಲ್ ಲಾಸ್ಟಿಗೆ ಬರೋಣ. ಇದನ್ನು ಪಕ್ಕಕ್ಕೆ ಇಡೋಣ. ಬಾಕ್ಸ್ ಒಳಗೆ ಇನ್ನು ಏನೇನು ಸಿಗುತ್ತೆ ಅಂತ ಚೆಕ್ ಮಾಡ್ತೀನಿ. ಸೊ ಒಂದು ಚಾರ್ಜರ್ ಇದೆ, 18 ವ್ಯಾಟ್ಸ್ನ ಫಾಸ್ಟ್ ಚಾರ್ಜರು ಆ್ಯಂಡ್ ಕೇಬಲ್ ಕೂಡ ಇದೆ. ಸಿಮ್ ಇಜೆಕ್ಟರ್ ಟೂಲ್ ಕೊಟ್ಟಿದ್ದಾರೆ, ಅದೇನೋ ಗೊತ್ತಿಲ್ಲ. ಒಂದು ಕವರ್ನಲ್ಲಿ ಕೊಟ್ಟಿದ್ದಾರೆ, ವಿಚ್ ಈಸ್ ನೈಸ್. ಅದಾದಮೇಲೆ ಒಳಗಡೆ ಒಂದು ಯೂಸರ್ ಮ್ಯಾನ್ಯಲ್ ಗೈಡ್ ಅದು ಇದಿದೆ. ಆ್ಯಂಡ್ ಇಲ್ಲಿ ಕೊಟ್ಟಿದ್ದಾರೆ ಒಂದು ಬ್ಯಾಕ್ ಕೇಸ್. ಕ್ವಾಲಿಟಿ ಪರವಾಗಿಲ್ಲ, ಒಂದು ಲೆವೆಲ್ಗೆ ಚೆನ್ನಾಗಿದೆ. ಅದನ್ನು ಸೈಡ್ಗೆ ಇಡೋಣ. ಒಂದು ಸ್ಕ್ರೀನ್ ಪ್ರೊಟೆಕ್ಟರ್ನ ಕೊಟ್ಟಿದ್ದಾರೆ ಇದ್ರ ಜೊತೆಗೆ. ಆ್ಯಂಡ್ ಈಗ ಮೇನ್ ಪಾರ್ಟಿಗೆ ಬರೋಣ. ಮುಂದ್ಗಡೆ ನೋಡ್ತಾ ಇರ್ಬೋದು ನೀವು, ಸ್ಪೆಸಿಫಿಕೇಶನ್ಸ್ನೆಲ್ಲ ಮತ್ತೆ ಮೆನ್ಷನ್ ಮಾಡಿದ್ದಾರೆ. ಈ ರ್ಯಾಪರ್ನ ತೆಗೆದುಬಿಡೋಣ. ಶೈನಿಂಗ್ ಹೊಡಿತಾ ಇದೆ. ಸೊ ನನಗೆ ಕಳಿಸ್ಕೊಟ್ಟಿರೋ ವೇರಿಯಂಟು ಫಾರೆಸ್ಟ್ ಗ್ರೀನು. ಹಿಂದ್ಗಡೆ ಹೀಗೆ ಕಾಣ್ತಾ ಇದೆ, ಚೆನ್ನಾಗಿದೆ ಒಂಥರ ನೋಡೋದಕ್ಕೆ. ಬ್ಯಾಕ್ ಕೇಸ್ನ ಹಾಕೋಣ, ಚೆನ್ನಾಗಿದೆ ನೋಡೋದಕ್ಕೆ. ನನಗೆ ಕಳಿಸ್ಕೊಟ್ಟಿರೋ ವೇರಿಯಂಟ್ 4GB ರ್ಯಾಮ್ ಹಾಗೂ 64GB ಇಂಟರ್ನಲ್ ಮೆಮೊರಿ ಆ್ಯಂಡ್ 6.95 ಇಂಚ್ನ ಒಂದು HD+ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಫ್ರಂಟ್ನಲ್ಲಿ 16 ಮೆಗಾ ಪಿಕ್ಸೆಲ್ನ ಇನ್ ಡಿಸ್ಪ್ಲೇ ಕ್ಯಾಮ್ರಾ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದ್ಗಡೆ ನೋಡೋದಾದ್ರೆ 48 ಮೆಗಾ ಪಿಕ್ಸೆಲ್ನ ಕ್ವಾಡ್ ಕ್ಯಾಮ್ರಾ ಇದೆ ವಿತ್ ಫ್ಲಾಶ್. ಆ್ಯಂಡ್ ಸೈಡ್ನಲ್ಲಿ ವಾಲ್ಯೂಮ್ ರಾಕರ್ ಬಟನ್ ಮತ್ತೆ ಪವರ್ ಬಟನ್ ಇದೆ. ಆ್ಯಂಡ್ ಪವರ್ ಬಟನ್ನಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ನೀಡಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದರ ಪ್ರೊಸೆಸರು. ಸೊ ಇದರಲ್ಲಿ ಯೂಸ್ ಮಾಡಿರೋದು G70 ನ ಪ್ರೊಸೆಸರ್. ಆ್ಯಂಡ್ ಒಂದು ಲೆವೆಲ್ಗೆ ಮಿಡ್ ರೇಂಜ್ ಗೇಮ್ಸ್ ಕೂಡ ಆಡ್ಬೋದು. ಸೊ ಗೇಮ್ಸ್ ಆಡ್ತೀವಿ ಅಂತ ಹೇಳಿದ್ಮೇಲೆ ಬ್ಯಾಟ್ರಿ ಕೂಡ ಚೆನ್ನಾಗಿರಬೇಕು. ಸೊ ಹಾಗಾಗಿ ಇದರಲ್ಲಿ ನೀಡಿದ್ದಾರೆ 5000 mAh ನ ಬ್ಯಾಟ್ರಿ. ಓಕೆ, ಸೊ ಸೆಟಪ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಇದರ ಯೂಸರ್ ಇಂಟರ್ಫೇಸ್ ಹೀಗೆ ಕಾಣುತ್ತೆ. ಗೇಮಿಂಗ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಬನ್ನಿ ಗೇಮ್ ಆಡ್ಬಿಟ್ಟೆ ನೋಡೋಣ. ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ಪಬ್ಜಿ ಬ್ಯಾನ್ ಆಗಿದೆ. ಸೊ ಫ್ರೀ ಫೈರ್ ಆಡ್ಬಿಟ್ಟು ಇದರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. First blood.
ಗೇಮ್ ಪ್ಲೇ ಹೇಗಿತ್ತು ಅಂತ ನೋಡ್ಕೊಂಡ್ ಬಂದ್ರಿ ಅನ್ಕೋತೀನಿ. ಸೊ ಗ್ರಾಫಿಕ್ಸ್ ಫುಲ್ ಹೈನಲ್ಲಿ ಇಟ್ಕೊಂಡು ಗೇಮ್ ಆಡಿದ್ದೀನಿ ಆ್ಯಂಡ್ ವಿತೌಟ್ ಲ್ಯಾಗ್ ಪರ್ಫಾರ್ಮೆನ್ಸ್ ಇದೆ. ಸೊ ನನಗೆ ಗೊತ್ತು ನಮ್ಮ ವ್ಯೂವರ್ಸ್ ಜಾಸ್ತಿ ಜನ ಪಬ್ಜಿನೇ ಇಷ್ಟಪಡೋದು ಅಂತ, ಬಟ್ ಏನ್ ಮಾಡೋಣ, ಪಬ್ಜಿ ಬ್ಯಾನ್ ಆದ ಕಾರಣ ಆಡಕ್ಕಾಗಿಲ್ಲ. ಮುಂದೊಂದು ದಿನ ಪಬ್ಜಿ ವಾಪಸ್ ಬಂದ್ರು HD ನಲ್ಲಿ ಆರಾಮಾಗಿ ಗೇಮ್ ಆಡ್ಬೋದು ಅಂತ ನನಗನ್ಸುತ್ತೆ. ಆ್ಯಂಡ್ ಈಗ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಈ ಸ್ಮಾರ್ಟ್ ಫೋನ್ ನ ಪ್ರೈಸ್. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಇದರ ಪ್ರೈಸ್ ಇನ್ನೂ ರಿವೀಲ್ ಆಗಿಲ್ಲ. ಸೊ ಹಾಗಾಗಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡೋದನ್ನ ಮರಿಬೇಡಿ, ಪ್ರೈಸ್ ನ ಅಪ್ಡೇಟ್ ಮಾಡಿರ್ತೀನಿ ನಾನು. ಆ್ಯಂಡ್ ಇದನ್ನ ಪರ್ಚೇಸ್ ಮಾಡೋಕೆ ಲಿಂಕ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಐ ಹೋಪ್ ಈ ನಮ್ಮ ಅನ್ಬಾಕ್ಸಿಂಗ್ ಹಾಗೂ ಒಂದು ಸಣ್ಣ ಗೇಮಿಂಗ್ ರಿವ್ಯೂ ಇಷ್ಟ ಆಗಿದೆ ನಿಮ್ಮೆಲ್ರಿಗೂ ಅಂತ. ಇಷ್ಟ ಆಗಿದ್ರೆ ಮರಿದಂಗೆ ನಿಮ್ದು ಇರಲಿ ಅಂತ ಒಂದೊಂದು ಲೈಕ್ ಹಾಕೋದನ್ನ ಮರಿಬೇಡಿ. ಹೊಸಬರಾಗಿರೋ ನಮ್ಮ ಚಾನಲ್ಗೆ ರಪ್ ಅಂತ ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಆಗಿ ನಮ್ಮ ಫ್ಯಾಮಿಲಿಗೆ. ಸೊ ಸಿಗೋಣ ಇನ್ನೂ ಒಂದು ಹೊಸ ಅನ್ಬಾಕ್ಸಿಂಗ್ ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್ ಬಾಯ್.